ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ವಿಜಯದಶಮಿ ದಿನ ನಡೆಯಲಿರುವಂತ ಜಟ್ಟಿ ಕಾಳಗಕ್ಕೆ ಜಟ್ಟಿ ಸಮುದಾಯ ಸಿದ್ಧಗೊಂಡಿರುವಂತದ್ದು. ಸದ್ಯಕ್ಕೆ ಮೈಸೂರಿನಲ್ಲಿ ಜಟ್ಟಿ ಸಮುದಾಯದ ಪೈಲ್ವಾನ್ಗಳು ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ದಸವಂದಿ ರಘುನಾಥ್ ಜಟ್ಟಿ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರು ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ಈ ಜಟ್ಟಿ ಕಾಳಗ ಪ್ರಾರಂಭ ಆಗಿದ್ದಾದ್ರು ಹೇಗೆ, ಎಷ್ಟು ವರ್ಷದಿಂದ ನಡ್ಕೊ ಬರ್ತಾ ಇದೆ, ಈ ಹಿನ್ನೆಲೆ ಬಗ್ಗೆ, ಈ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ? ನಮ್ಮ ಹಿರಿಯರ ಪ್ರಕಾರ ಅವರು ನಮ್ಗೆ ತಿಳುವಳಿಕೆ ಹೇಳಿರೋ ಪ್ರಕಾರ ಒಂದು 400-500 ವರ್ಷದಿಂದ ನಡೀತಾ ಇದೆ ಅನ್ನೋದು ಒಂದು ಅನುಭವ ಅಷ್ಟೇ. ಇದು ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ಭಾಳ ತೀಕ್ಷ್ಣವಾಗಿ ನಡೀತಾ ಇತ್ತು ಕುಸ್ತಿ. ಆವಾಗ ಪಬ್ಲಿಕ್ಗಾಗಲಿ ಹೊರಗಡೆ ಅವ್ರು ಯಾರೂ ಬರೋಂಗಿಲ್ಲ, ಬರೀ ನಮ್ಮವರು ಒಂದು 10 ಜನ ನಿಂತ್ಕೊಂಡು ಕುಸ್ತಿ ಮಾಡಿಸ್ತಾ ಇದ್ರು. ಅಷ್ಟು ಜೋರಾಗಿ ನಡೀತಾ ಇತ್ತು. ರಕ್ತ ಅನ್ನೋದು ಬೇರೆಯವ್ರು ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟು ರಕ್ತ ಬರ್ತಾ ಇತ್ತಂತೆ ಅವಾಗ. ಎದುರಾಳಿ ಅವರೇ ಸಾಕು ಅನ್ಬೇಕು, ಇಲ್ಲ ಬಿದೋಗ್ಬೇಕು, ಅಲ್ಲಿವರೆಗೂ ನಡೆಸ್ತಾ ಇದ್ರು ಅದನ್ನ ಕುಸ್ತಿನ. ಆ ಥರ ನಡೀತಾ ಇತ್ತು. ಇವಾಗ ಎಲ್ಲ ಶಾಸ್ತ್ರ ಮಾಡೋದಂಗೆ ಸ್ವಲ್ಪ ರಕ್ತ ಕಾಣಂಗೆ ಕುಸ್ತಿ ಮಾಡ್ತಾ ಇದೀವಿ. ನಿಮ್ಗೆ ತಿಳಿದಿರೋ ಪ್ರಕಾರ ಸರ್, ಯಾವ ರಾಜರಿಂದ ಈ ಒಂದು ಜಟ್ಟಿ ಕಾಳಗ ಪ್ರಾರಂಭ ಆಯಿತು, ಏನು ಇದ್ರ ಹಿನ್ನೆಲೆ ಹೇಳೋದಾದ್ರೆ? ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರಿಂದ ನಮಗ್ ಪರಿಚಯ. ಅದ್ರ ಹಿಂದಿಂದ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ನಮ್ಮ ಹಿರಿಕರಿಗೆ ಗೊತ್ತಿರುತ್ತೆ ಅದೆಲ್ಲ. ಈ ಜಟ್ಟಿ ಸಮುದಾಯ ಮಾತ್ರನೇ ಈ ಒಂದು ಜಟ್ಟಿ ಕಾಳಗದಲ್ಲಿ ಭಾಗಿಯಾಗಬೇಕು ಅನ್ನೋ ರೀತಿ ಇದೆಯಾ, ಅಥವಾ ನಿಮ್ಮ ಸಮುದಾಯ ಮಾತ್ರ ಮಾಡುವಂತ? ನಮ್ಮ ಜಟ್ಟಿ ಸಮುದಾಯ ಮಾತ್ರ ಮಾಡೋದು. 4 ಊರಿಂದ ಬರ್ತಾರೆ: ಚಾಮರಾಜನಗರ, ಬೆಂಗಳೂರು ಮತ್ತು ಚನ್ನಪಟ್ಟಣ, ಮೈಸೂರು. 4 ಊರಿಂದ 4 ವಸ್ತಾದರುಗಳು ಬರ್ತಾರೆ. ಅವ್ರ ಜೊತೆ ಪೈಲ್ವಾನರು ಬರ್ತಾರೆ. ಅಲ್ಲಿ ಹಿಂದಿನ ದಿವಸ ಆಯುಧ ಪೂಜೆ ದಿವಸ ಜೊತೆ ಹಾಕ್ತಾರೆ, ಯಾರ್ಯಾರ ಮೇಲೆ ಮಾಡಬೇಕು, ಯಾರು ಮಾಡಬೇಕು ಅಂತ. ಅದನ್ನು ತೊಗೊಂಡೋಗಿ ಮಹಾರಾಜ ಹತ್ರ ನಿಲ್ಲಿಸ್ತೀವಿ. ಅವ್ರಿಗೆ ಒಪ್ಪಿಗೆ ಆದರೆ ಆಯಿತು ಅಂತಾರೆ, ಇಲ್ಲಾಂದರೆ ಅವರು ಚೇಂಜ್ ಮಾಡೋ ಚಾನ್ಸಸ್ಸು ಇರುತ್ತೆ. ಅವ್ರು ಯಾರ ಮೇಲೆ ಹೇಳ್ತಾರೆ ಅದನ್ನ ನಾವು ತಲೆ ಬಾಗ್ಲೇಬೇಕು, ಅವ್ರ ಮೇಲೆ ಮಾಡಲೇಬೇಕು. ಈ ಜಟ್ಟಿ ಕಾಳಗಕ್ಕೆ ಜೋಡಿ ಕಟ್ಟುವಂಥದ್ದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ? ಅದಕ್ಕೆ ಕೆಲವೊಂದಷ್ಟು ಮಾನದಂಡಗಳು ಇದೆಯಾ, ಹೇಗೆ ಅಂತ? ಇಲ್ಲಿ ನಮ್ಮಲ್ಲಿ ಏನು ಹೈಟು ವೆಯ್ಟು ಆ ಥರ ಏನಿಲ್ಲ. ನಮ್ಮ ದಶವಂದಿಗಳು 2 ಇದ್ದಾರೆ ಮೈಸೂರಲ್ಲಿ. ಅವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಅವ್ರು ಹೇಳಿದ್ದಕ್ಕೆ ನಾವು ತಲೆ ಬಾಗ್ತೀವಿ ಅಷ್ಟೇ. ಈ ಬಾರಿ ಎಲ್ಲೆಲ್ಲಿಂದ ಜಟ್ಟಿ ಕಾಳಗಕ್ಕೆ ಪೈಲ್ವಾನ್ಗಳು ಬರ್ತಾರೆ? ಅದೇ ಸೇಮು ಚನ್ನಪಟ್ಟಣ, ಬ್ಯಾಂಗ್ಳೂರು, ಚಾಮರಾಜನಗರ, ನಮ್ಮ ಮೈಸೂರಿಂದ ಒಬ್ಬರು, ಒಂದೊಂದು ಊರಿಂದ ಒಬ್ಬೊಬ್ಬರು ಬರ್ತಾರೆ. ನೀವು ಜಟ್ಟಿ ಕಾಳಗದಲ್ಲಿ ಹಿಂದೆ ಭಾಗಿಯಾಗಿದ್ರಿ. ಆ ಜಟ್ಟಿ ಕಾಳಗದಲ್ಲಿ ಒಂದಷ್ಟು ಪೈಲ್ವಾನ್ಗಳ ಜೊತೆ ಸೆಣಸಾಡಿದ್ರಿ. ಆ ಒಂದು ಅನುಭವನ ಹಂಚ್ಕೊಳ್ಳೋದಾದ್ರೆ ಹೇಗೆ ಅನ್ಸುತ್ತೆ? ಅಲ್ಲಿ ನಾವು ಹೋಗಿ ಅಖಾಡ ಹತ್ತದ ಮೇಲೆ ನಮ್ಮ ಮೈ ಮೇಲೆ ನಮಗೆ ಗೊತ್ತಿರಲ್ಲ ಏನು ಮಾಡ್ತೀವಿ ಅಂತ. ಅಲ್ಲಿ ಹೋದ್ರೆ ಇದ್ದಕ್ಕಿದ್ದಂಗೆ ಅದೇನೋ ಧೈರ್ಯ. ಅಲ್ಲಿ ಏಟ್ ಬೀಳೋದು, ಏನಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅಲ್ಲಿ ನಮ್ಮ ಮೇನ್ ಇಂಟೆನ್ಷನ್ ಏನೋ ಆಡಬೇಕು ಅಷ್ಟೇ. ಅಲ್ಲಿ ದೇವ್ರ ಮಹಿಮೆ ಆ ಸ್ಪಾಟಲ್ಲಿ. ಅಲ್ಲಿ ಏಟ್ ಬಿದ್ದಾಗಲೂ ನಮ್ಗೆ ಏನು ರಕ್ತ ಬಂದಿರೋದು ಗೊತ್ತಾಗಲ್ಲ. ನನಗೆ ಆ್ಯಕ್ಚುಲ್ಲು 96 ಏಟ್ ಬಿತ್ತು, 4 ಸ್ಟಿಚ್ ಹಾಕಿದ್ರು. ಅಷ್ಟು ಏಟ್ ಬಿದ್ದರೂ ರಕ್ತ ಹರಿತಾ ಇದೆ ಎದೆ ಮೇಲಿಂದ, ಆದರೂ ನಮಗೆ ಅದು ಏನೂ ಎಫೆಕ್ಟೇ ಆಗಲ್ಲ. ದೇವ್ರದ್ದು ಅಲ್ಲಿ ಮಹಿಮೆ. ಅಲ್ಲಿ ಜಟ್ಟಿ ಕಾಳಗದಲ್ಲಿ ಎದುರಾಳಿ ಪೈಲ್ವಾನ್ಗಳು ತಮಗೆ ಆ ಒಂದು ಆಯುಧದಿಂದ ಹೊಡೆದಂತ ಸಂದರ್ಭದಲ್ಲಿ ಆ ಒಂದು ನೋವು ಗೊತ್ತಾಗುತ್ತಾ? ಸಂದರ್ಭಕ್ಕೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಆ ಸ್ಪಾಟಲ್ಲಿ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಅದು ಬರೀ ತಲೆಗೆ ಬೀಳಲ್ಲ, ಮುಖಕ್ಕೆ, ಕೈಗೆ ಎಲ್ಲ ಬೀಳ್ತಾ ಇರುತ್ತೆ. ಏನು ಗೊತ್ತೇ ಆಗಲ್ಲ ಆ ಸ್ಪಾಟಲ್ಲಿ ಇದ್ದಾಗ. ಈ ಜಟ್ಟಿ ಕಾಳಗದಲ್ಲಿ ಬಳಸಲಾಗುವಂತ ಆ ಆಯುಧ ಅದು ಯಾವ ರೀತಿ ತಮಗೆ ಸಿಗುತ್ತೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿದ್ರೆ ಹೇಗೆ ಅದನ್ನ? ಅದು ಆನೆ ದಂತದಲ್ಲಿ ಮಾಡಿರೋಂಥ ಆಯುಧ. ಅದು ಇದ್ರ ದಿವಸ, ನವರಾತ್ರಿ ದಿವಸ ನಮಗೆ ಮಹಾರಾಜರಿಂದ ಕೊಡ್ತಾರೆ. ಅದನ್ನು ನಾವು 9 ದಿನ ಇಟ್ಟು ಪೂಜೆ ಮಾಡಿ ದಸರಾ ದಿವಸ ನಾವು ಅಲ್ಲಿ ತೊಗೊಂಡೋಗಿ ಆ ಆಯುಧ ಕಟ್ಕೊಂಡು ನಾವು ಕಾಳಗ ಮಾಡ್ತೀವಿ. ಹಿಂದೆ ಬೇರೆ ಬೇರೆ ರೀತಿಯ ಆಯುಧಗಳನ್ನ ಬಳಕೆ ಮಾಡ್ತಿದ್ರು ಅನ್ನೋದು ಕೇಳ್ಪಟ್ಟಿದ್ವಿ. ಆ ಹಿಂದೆ ಬಳಕೆ ಮಾಡ್ತಾ ಇದ್ದ ಆಯುಧ ಬಗ್ಗೆಗಳು ಹೇಳೋದಾದ್ರೆ? ಒಂದು ತುಂಬಾ ಹಳೇದು ಅಂದ್ರೆ ಸಾರಂಗದ ಕೊಂಬು, ಮತ್ತೆ ಲೋಹ, ಮತ್ತೆ ಕಂಚು, ಕರಿಮರದ್ದು, ಅಷ್ಟು ಆಯುಧಗಳಿದೆ. ಬೇಕು ಅಂದ್ರೆ ಅದೆಲ್ಲ ನಿಮ್ಗೆ ಫೋಟೋ ಅಲ್ಲಿ ಕಳಿಸ್ಕೊಡ್ತೀನಿ.
ಅದನ್ನ ನಾವು ಆಯುಧ ಪೂಜೆ ದಿವಸ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ ನಾವು ಅಷ್ಟೇ. ಈ ನವರಾತ್ರಿಯ ಸಂದರ್ಭದಲ್ಲಿ ಆ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗುವಂತ ಪೈಲ್ವಾನ್ಗಳು ಅವರ ರುಟೀನ್ ಹೇಗಿರುತ್ತೆ? ಆ ಉಪವಾಸ ಇರುವಂತದ್ದು ಅಥವಾ ರಥ ಮಾಡುವಂತದ್ದು ಈ ರೀತಿಯಾದ ಒಂದು ಪ್ರಕ್ರಿಯೆಗಳೇನಾದ್ರು ಇರುತ್ತಾ, ಅಥವಾ ಮೈಲಿಗೆ ಈ ರೀತಿ? ಹೌದು, ಅದು ಖಂಡಿತ. ಅದು ನಾವು ನವರಾತ್ರಿಗೆ ಏನು ಮುಂಚೆನೆ ಒಂದ್ 2-3 ತಿಂಗಳಿಂದಾನೇ ನಾವು ಪಥ್ಯ ಇಡ್ತೀವಿ. ನಾನ್ ವೆಜ್ ಎಲ್ಲ ಮುಟ್ಟಲ್ಲ. ದೇವ್ರಿಗೆ ಮೈಲಿಗೆ ತುಂಬಾ ನಾವು ಆಚರಿಸ್ತೀವಿ. ಅದರಿಂದ ನಮ್ಗೆ ಈ ದೇವ್ರ ಮೇಲೆ ನಂಬಿಕೆ. ನಾವು ದೇವ್ರಿಗೋಸ್ಕರ ಮಾಡ್ತಾ ಇದೀವಿ. ಇಲ್ಲಿ ನಮ್ಮವರು ಹೊಡೆದಾಡ್ಬೇಕು, ಇಲ್ಲ ನಾವು ದ್ವೇಷ ಸಾಧಿಸ್ಬೇಕು ಅಂತಿಲ್ಲ. ಆ ಸ್ಪಾಟಲ್ಲಿ ಅಷ್ಟೇ. ಆಮೇಲೆ ನಾವೆಲ್ಲ ಒಂದಾಗೆ ಇರ್ತೀವಿ. ಈ ಜಟ್ಟಿ ಕಾಳಗಕ್ಕೆ ಅಥವಾ ವಜ್ರಮುಷ್ಟಿ ಕಾಳಗಕ್ಕೆ ಜಟ್ಟಿ ಸಮುದಾಯವನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದರ ಹಿಂದಿರುವಂತ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಈ ಸಮುದಾಯನೇ ಯಾಕೆ ನಮ್ಮ ಮಾಡಿದ್ರು? ಹಿರಿಯರು ಹೇಳಿದ ಪ್ರಕಾರ ಇದು ನಾವಾಗೆ ಈ ಒಂದು ಪದ್ಧತಿ ಮಾಡ್ಕೊಂಡಿದ್ವಿ. ಏನಂದ್ರೆ ಈ ಬ್ಲಡ್ನ ನಾವು ದೇವ್ರಿಗೋಸ್ಕರ ಸಮರ್ಪಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಹಾರಾಜ ಹತ್ರ ಈ ಪದ್ಧತಿಲಿ ಜಟ್ಟಿ ಕಾಳಗದ ರೂಪದಲ್ಲಿ ದೇವ್ರಿಗೆ ಅವತ್ತು ಆಯುಧ ಪೂಜೆ ದಿವಸ ರಕ್ತ ಸಮರ್ಪಣೆ ಮಾಡ್ತೀವಿ ಅಲ್ಲಿಗೆ. ನಮ್ಮ ಮೂಲ ಜಟ್ಟಿಗಳು ಬಂದಿರೋದು ಗುಜರಾತಿಂದ. ಅವರು ಬಂದಾಗ ಇಲ್ಲಿ ಒಂದೊಂದು ಊರಲ್ಲಿ ರಾಜರುಗಳು ಅವ್ರ ಮನೇಲಿ ಯಾರೇ ಗಂಡು ಮಕ್ಳು ಹುಟ್ಟಿದ್ರು ಅವ್ರನ್ನ ರಾಜರುಗಳು ಹರಾಜಲ್ಲಿ ತಗೊಂಡೋಗಿ ಅವರು ಪೈಲ್ವಾನ್ ಮಾಡಿ ಆ ಊರಿಗೆ ಹೆಸರು ಬರಬೇಕು, ಆ ರಾಜಂಗೆ ಹೆಸರು ಬರಬೇಕು ಅನ್ನೋ ಥರ ಅವರು ಸಾಕಿ ಅವರು ಪೈಲ್ವಾನ್ ಮಾಡ್ತಿದ್ರು ಅನ್ನೋ ಇತಿಹಾಸ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ. ಇದು ಎಲ್ಲ ಊರು ಅಂದರೆ ಎಲ್ಲ ಸ್ಟೇಟು ಎಲ್ಲೆಲ್ಲಿ ರಾಜರಿದ್ದಾರೆ ಅವರೆಲ್ಲರ ಹತ್ರನೂ ನಮ್ಮ ಜಟ್ಟಿಗಳೇ ಇದ್ದಾರೆ. ಅದ್ರಂಗೆ ತಮಿಳ್ನಾಡು, ಆಂಧ್ರ, ಕರ್ನಾಟಕ, ಹೊರಗಡೆ ಉತ್ತರ ಪ್ರದೇಶ, ಆ ಥರ ಎಲ್ಲ ಕಡೆನೂ ನಮ್ಮ ಜಟ್ಟಿಗಳಿದ್ದಾರೆ. ಆ ಗುಜರಾತು ಮೇಯ್ನು. ಅಲ್ಲಿ ನಮ್ಮ ಮೂಲ ದೇವರು ದಲ್ಮಾಲ್ ಅಂತಿದೆ, ನಿಂಬುಜಾದೇವಿ. ಅಲ್ಲಿ ಇವಾಗಲೂ ಒಂದು ಊರು ಪೂರ್ತಿ ನಮ್ಮವರೇ ಇರೋದಲ್ಲಿ. ಜಟ್ಟಿ ಕಾಳಗಕ್ಕೆ ಹೊರಗಿನವರು ಕೂಡ ಬಂದು ಮಾಡಿದಂತ ಉದಾಹರಣೆ ಇದೆಯಾ? ಯಾರು ಮಾಡಿಲ್ಲ, ಹೊರಗಡೆಯವ್ರು ಯಾರು ಮಾಡಿಲ್ಲ ಇಲ್ಲಿವರೆಗೂ. ಯಾರು ಮಾಡಿಲ್ಲ ಇಲ್ಲೇ ಪಬ್ಲಿಕ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲು 1990ಲಿ ಈ ಥರ ಯಾರೋ ಪೇಪರ್ TV ಅವ್ರು ಬಂದು ಹಾಕಿದಕ್ಕೆ ಜಟ್ಟಿ ಕಾಳಗ ನಡೀತಿದೆ ಅಂತ ಪಬ್ಲಿಕ್ ಗೊತ್ತಾಗಿತ್ತು. ಅಲ್ಲಿವರೆಗೂ ಸೀಕ್ರೆಟಾಗಿ ಒಂದು 25-50 ಜನದೊಳಗೆ ಕುಸ್ತಿ ನಡೀತಾ ಇದ್ದಿದ್ದು. ಅದು ಯಾರಿಗೂ ಗೊತ್ತೇ ಇರಲಿಲ್ಲ ಇದ್ರ ವಿಷಯನೇ. ಜಟ್ಟಿ ಕಾಳಗ ಈ ಥರ ಅರಮನೆಯಲ್ಲಿ ನಡೆಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸರಿ, ಈ ಬಾರಿ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ? ರೆಗ್ಯುಲರ್ ಆಗಿ ಏನು ಸಿದ್ಧತೆ ಮಾಡ್ಬೇಕು ಎಲ್ಲ ಮಾಡ್ತಾ ಇದೀವಿ ಸರ್. ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಈ ಸರಿ ಮಾಡ್ತೀನಿ. ಅದು ಒಂದು ಅವಕಾಶ ಅಂತ. ಅವಕಾಶ ಸಿಕ್ಕಿದ್ರೆ. ಎಷ್ಟು ತಿಂಗಳಿಂದ ಕೆಲಸ ಮಾಡುತ್ತೆ ಈ ವ್ಯಾಯಾಮ? ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಈ ತಾಲೀಮ್ನ ಈಗ ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಜನ? ಈ ಕಾಳಗದ ಮಾತ್ರ ಎಷ್ಟು ಜನ ಮಾಡ್ತಾ ಇದ್ದೀವಿ? ಒಂದು 6-7 ಜನ ಪ್ರಾಕ್ಟೀಸ್ ಮಾಡ್ತೀವಿ ಪ್ರತಿನಿತ್ಯ. ಹೇಗಿರುತ್ತೆ ನಿಮ್ಮ ರೂಟೀನ್? ಬೆಳಗ್ಗೆ ಬರ್ತೀವಿ ಒಂದು 5:15ಗೆ, ಮಟ್ಟಿ ಚೆನ್ನಾಗಿ ಹೊಡೆದು ಅದು ವರ್ಕೌಟ್ ಮಾಡ್ತೀವಿ. ಮತ್ತು ಆಮೇಲೆ ತಾಲೀಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ತಾಲೀಮ್ ಮಾಡ್ತೀವಿ. ನಿಮ್ಗೆ ಉಸ್ತಾದಾಗಿ ಯಾರು? ನಮ್ಮ ಚಿಕ್ಕಪ್ಪ ಅವರು, ನಾಗರಾಜ್ ಜಟ್ಟಿ ಅವರು. ನಾಗರಾಜ್ ಜಟ್ಟಿ ಅವರು. ಏನ್ ನಿಮ್ಮ ನಾಗರಾಜ್ ಜಟ್ಟಿ ಅವರಾಗ್ಲಿ, ಇನ್ನೊಬ್ರು ಇವ್ರು ಬರ್ತಾರೆ, ನಮ್ಮ ಮಾವ ಆಗ್ಬೇಕು ಅವರು ರಘುನಾಥ್ ಜಟ್ಟಿ. ಇನ್ನೊಬ್ರು ಮಾವ ಇದ್ದಾರೆ, ಮಂಜು ಅಂತೇಳಿ, ಅವ್ರು ಬರ್ತಾರೆ. ಒಂದು 4-5 ಜನ ಇದ್ದಾರೆ. ಹಳಬರು ಯಾರ್ಯಾರು ಜಾಸ್ತಿ ಸರಿ ಮಾಡಿ ಪ್ರಾಕ್ಟೀಸ್ ಆಗಿದೆ ಅವರೆಲ್ಲ ಬಂದು ನಮ್ಗೆ ಪ್ರಾಕ್ಟೀಸ್ ಕೊಡ್ತಾರೆ. ಅವ್ರವ್ರದ್ದು ಟೆಕ್ನಿಕ್ಸ್ ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ. ತಮ್ಮ ಗರಡಿಯಲ್ಲಿ ಒಂದಷ್ಟು ಆಯುಧಗಳಿರುತ್ತೆ, ಅದು ಎಷ್ಟು ವೆಯ್ಟ್ ಇರುತ್ತೆ? ಯಾವ ರೀತಿ? ಒಂದು 15 kg ಇರ್ಬೋದು ಒಂದೊಂದು. ಆ ಕಲ್ಲುಗಳು ಒಂದೊಂದು 15 kg ಇರುತ್ತೆ. ಅದನ್ನೆತ್ತಿ ವ್ಯಾಯಾಮ ಮಾಡ್ತೀವಿ. ಮತ್ತೆ ಬೇರೆ ಬೇರೆ ಯಾವ ರೀತಿ ವ್ಯಾಯಾಮ? ಅದು ಮತ್ತೆ ಗದೆ ಎತ್ತೀವಿ, ಮತ್ತೆ ದಂಡ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಈ ಒಂದು ಸಮುದಾಯಕ್ಕೆ ರಕ್ತಗತವಾಗಿ ಬಂದಿದೆ ಜಟ್ಟಿ ಕಾಳಗದಲ್ಲಿ ಆ ಒಂದು ವೀರಾವೇಶ. ಜಟ್ಟಿ ಕಾಳಗದಲ್ಲಿ ಭಾಗಿಯಾಗುವಂಥದ್ದು, ಮಹಾರಾಜರಿಗೆ ತಮ್ಮ ರಕ್ತವನ್ನ ನಾವಿದೀವಿ ನಿಮ್ ಬೆನ್ಗಿದೀವಿ ಅನ್ನೋಂತ ಕೊಡುವಂಥದ್ದು ಬರುತ್ತೆ. ಆ ಸಂದರ್ಭಕ್ಕೆ ಏನ್ ಅನ್ಸುತ್ತೆ? ಆ ಸಂದರ್ಭದಲ್ಲಿ ಬಹಳ ಒಂಥರ ಖುಷಿ ಅನ್ಸುತ್ತೆ, ಒಂಥರ ಹೆಮ್ಮೆನೂ ಅನ್ಸುತ್ತೆ ಆ ಟೈಮಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಮಹಾರಾಜರು ಬರ್ತಾರೆ, ತಮ್ಮ ಒಂದು ರಕ್ತ ಬಂದಂತ ಸಂದರ್ಭದಲ್ಲಿ ತಮಗೊಂದು ಆಶೀರ್ವಾದ ಏನೋ ಸಿಕ್ತು ಅನ್ನೋಂತ ಏನೋ ಒಂಥರ ಅನ್ಸುತ್ತೆ, ಖುಷಿ ಆಗುತ್ತೆ, ಖುಷಿನೂ ಆಗುತ್ತೆ, ಹೆಮ್ಮೆನೂ ಅನ್ಸುತ್ತೆ. ಯಾವುದೇ ರೀತಿಯ ಸಂಭಾವನೆಗಾಗ್ಲಿ, ಅದ ಹಣಕ್ಕಾಗ್ಲಿ, ಅದಕ್ಕೆಲ್ಲ ಇಲ್ಲ. ಆದ್ರೂ ಈ ಒಂದು
ಒಂದು ಸೇವೆ ಮಾಡಿದ ವಂಶ ಪಾರಂಪರ್ಯ ಮಾಡ್ಕೊಂಡ್ ಬರ್ತಾ ಇದೀವಿ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಮತ್ತೆ ಮಹಾರಾಜರಿಗೋಸ್ಕರನು ಮಾಡ್ತಾ ಇದೀವಿ. ಮಹಾರಾಜ ಅಂದ್ರೆ ಈ ಬಾರಿ ಒಂದಷ್ಟು ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ. ಈ ಸಾರಿನೂ ನಾನು 23ರಲ್ಲಿ ನಾನೇ ಮಾಡಿದ್ದೆ, 2023ರಲ್ಲಿ ಹಿಂದೆ ಬೇರೆ ಜಟ್ಟಿ ಕಾಳಗದಲ್ಲಿ ಹೌದು ಆಡಿದ್ರಿ. ಹೌದು 2023ರಲ್ಲಿ ಸಂದರ್ಭದ ಹೇಳೋದಾದ್ರೆ ಹೆಂಗ? ಆ ಸಂದರ್ಭದಲ್ಲಿ ಅದು ನಾನು ಮೊದಲನೇ ವರ್ಷ, ಬಹಳ ಖುಷಿ ಆಯ್ತು, ಹೆಮ್ಮೆನೂ ಅನ್ನಿಸ್ತು. ತಾವು ಯಾರ ಜೊತೆ ಅವಾಗ ಚನ್ನಪಟ್ಟಣದ ಪ್ರವೀಣ್ ಅಂತ ಹೇಳಿ ಅವ್ರ ಮೇಲೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ತಾವು ಹೇಗೆ ಆಟ ಅಲ್ಲಿ ಒಂದಷ್ಟು ಹೋರಾಟ ಮಾಡಿದ್ದು ಘಟನೆಗಳು ಹೇಳೋದಾದ್ರೆ? ಅಲ್ಲ, ಮಾಮೂಲಿ ನಮ್ಗೇನ್ ತಾಲೀಮ್ ಮಾಡಿದ್ರು ಅದೇ ತರನ ಮಾಡಿದ್ವಿ. ಮತ್ತೆ ಸ್ವಲ್ಪ ನನಗೆ ಮೂಗಿಗೆ ಏಟ್ ಬಿತ್ತು, ರಕ್ತ ಬಂದ್ಬಿಡ್ತು. ಮೂಗಿಂದ ರಕ್ತ ಬಂತು, ನಿಲ್ಸ್ಬಿಟ್ರು. ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ರು. ಈ ಬಾರಿ ಒಟ್ಟಿನಲ್ಲಿ ಮತ್ತಷ್ಟು ತಯಾರಿ ಮಾಡ್ತಾ ಇದೀವಿ. ಇದಾರೆ ಇನ್ನೂ ಹೊಸಬ್ರು, ಇನ್ನೊಂದು 2-3 ಜನ ಇದಾರೆ. ಅವ್ರಿಗೆ ಸಿಕ್ಕಿದ್ರೆ ಅವ್ರು ಮಾಡ್ತಾರೆ, ಇಲ್ಲ ನನಗೆ ಸಿಕ್ಕಿದ್ರೆ ನಾನು ಮಾಡ್ತೀನಿ. ತಾವು ಕೂಡ ಈ ಬಾರಿಯ ಜಟ್ಟಿ ಕಾಳಗಕ್ಕೆ ಪೈಲ್ವಾನ್ಗಳನ್ನ ಸಿದ್ಧತೆ ಮಾಡ್ತಾ ಇದ್ದೀರಾ? ಹೇಗ್ ನಡೀತಾ ಇದೆ ಪ್ರಕ್ರಿಯೆ? ಸರ್, ಪ್ರತಿದಿನ ಬೆಳಿಗ್ಗೆ ಬಂದು ಇಲ್ಲಿ ಏನು ಕಾಳಗದ್ದು ಪ್ರಾಕ್ಟೀಸ್ ಮಾಡಬೇಕು, ಪ್ರತಿನಿತ್ಯನೂ ಕರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಒಂದು 6 ಗಂಟೆಗೆ ಬರ್ತೀವಿ, ಒಂದು 8:30ವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ. ಈ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗೋ ಪೈಲ್ವಾನ್ಗಳಿಗೆ ಯಾವ ರೀತಿ ರುಟೀನ್ಸ್ ಇರುತ್ತೆ, ವ್ಯಾಯಾಮಗಳು ಏನು ಪೈಲ್ವಾನ್ಗಳು ಮಾಡುವಂತ ಒಂದಷ್ಟು ವ್ಯಾಯಾಮಗಳ ಅಥವಾ ಏನು ಯಾವ ರೀತಿ? ಅದ ಬೆಳಿಗ್ಗೆ ಬಂದು ಫಸ್ಟು ವ್ಯಾಯಾಮ ಮಾಡ್ತೀವಿ. ವ್ಯಾಯಾಮ ಮಾಡಿ ಸ್ವಲ್ಪ ಬಾಡಿ ಫಿಟ್ನೆಸ್ ಮಾಡಿಕೊಂಡು ನಂತರ ಈ ಕಾಳಗದ ಪ್ರಾಕ್ಟೀಸ್ನ ಪ್ರಾರಂಭ ಮಾಡ್ತೀವಿ. ಈ ಜಟ್ಟಿ ಕಾಳಗಕ್ಕೆ ಭಾಗಿಯಾಗುವಂಥವ್ರಿಗೆ ತಾವಾಗಿದ ಅವರೇ ಇಂಟ್ರೆಸ್ಟ್ ಪಟ್ಕೊಂಡು ಬರುವಂಥದ್ದ ಅಥವಾ ಇಂಥವ್ರನ್ನ ಸೆಲೆಕ್ಟ್ ಮಾಡುವಂಥದ್ದು ಸರ್ ನೀವು? ಅದು ಕೆಲವರು ಅವರು ಇಂಟ್ರೆಸ್ಟ್ ಆಗಿ ಬರ್ತಾರೆ, ನಾವು ಅವ್ರಿಗೆ ಒಂದು ಕರೆದು ಈ ಥರ ಇದೆಯಪ್ಪ ಮಾಡಿ ಅಂತ ಒಂದು ಹುಡುಗರುಗಳಿಗೆ ಕರಿತೀವಿ. ಅವರು ಇಂಟ್ರೆಸ್ಟ್ ಆಗಿ ಬಂದು ಮಾಡೋರು ಇರ್ತಾರೆ, ನಾವು ಕೂಡ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರಾಕ್ಟೀಸ್ ಕೊಡ್ತೀವಿ. ಈ ಜಟ್ಟಿ ಕಾಳಗದಲ್ಲಿ ಆ ಪೈಲ್ವಾನ್ಗಳು ಪರಸ್ಪರ ಒಬ್ರಿಗೊಬ್ರು ಆ ಒಂದು ಕಾಳಗದಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ, ರಕ್ತ ಬೀಳುತ್ತೆ, ಆ ಸಂದರ್ಭಕ್ಕೆ ಸಮಾಪ್ತಿ ಆಗುತ್ತೆ. ಇದ್ರ ಹಿನ್ನೆಲೆ ಏನು ಸರ್? ಈ ರಕ್ತನೇ ಕೊಡ್ಬೇಕು ಅನ್ನೋದು ಹೇಗೆ ಅಂತ ಇದು ಸರ್? ಅಲ್ಲ, ಆಯುಧ ಪೂಜೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ಮಾಡ್ತೀವಲ್ಲ, ಅದಕ್ಕೋಸ್ಕರ ಶಾಂತಿ ಸಂಕೇತವಾಗಿ ಅಲ್ಲಿ ನಾವು ಆ ಜಾಗದಲ್ಲಿ ಈ ಕಾಳಗ ಮಾಡಿ ಚಾಮುಂಡೇಶ್ವರಿಗೆ ಅರ್ಪಣೆ ಮಾಡ್ತೀವಿ ಅಂತ ಇಂದ್ಲಿಂದ ನಮ್ಮ ಹಿರೀಕರು ಮಾಡ್ಕೊಂಬಂದಿರೋ ಪದ್ಧತಿನ ಈಗಲೂ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಸರ್. ಈ ಜಟ್ಟಿ ಸಮುದಾಯ ಹುಟ್ಟಿದ್ದಾದ್ರೂ ಹೇಗೆ? ಜಟ್ಟಿ ಸಮುದಾಯದ ಇತಿಹಾಸವನ್ನ ತಿಳಿಸೋದಾದ್ರೆ? ಜಟ್ಟಿ ಸಮುದಾಯ ಅನ್ನೋದು ಬಹಳ ಹಿಂದಿನ ಕಾಲದಿಂದ ನಮ್ಮ ಹಿರೀಕರು ಮಹಾರಾಜರ ಕಾಲದಿಂದ ನಡ್ಕೊಂಬಂದಿರೋಂಥ ಪದ್ಧತಿ ಸರ್. ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಅಲ್ಲ, ಜಟ್ಟಿ ಸಮುದಾಯಕ್ಕೆ ಒಂದ್ ರೀತಿ ಬೇರೆ ಇತಿಹಾಸ ಇದೆ. ಕೃಷ್ಣನ ಯುದ್ಧದ ಸಂದರ್ಭದಲ್ಲೂ ಯಾವ ರೀತಿ ಹೋರಾಟ ಮಾಡ್ಬೇಕು ತಮ್ಮಗಳ ಜೊತೆ, ಆ ಒಂದು ಕೃಷ್ಣನ್ಗೂ ಇರುವಂತ ಹಿನ್ನೆಲೆಗಳ ಬಗ್ಗೆ? ಅದು ಹಿಂದೆ ದ್ವಾಪರ ಯುಗದಲ್ಲಿ ಕಂಸ ಮಹಾರಾಜ ಇದರಲ್ಲಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಕಳಿಸಿದಾಗ ಆ ಯುದ್ಧ ಮಾಡೋ ಕೃಷ್ಣನಿಗೆ ಕೇಳ್ತಾರೆ, ಸ್ವಾಮಿ ನಿಮ್ಮ ಮೇಲೆ ನಾನು ಹಿಂಗೆ ಯುದ್ಧ ಮಾಡೋದು ಅಂತ. ಇಲ್ಲ, ನೀವು ನಿಂಬುಜಾದೇವಿ ಆರಾಧನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಬನ್ನಿ ಅಂದಾಗ ಆವಾಗ ನಿಂಬುಜಾದೇವಿ ಆರಾಧನೆ ಮಾಡಿ ಪೂಜೆ ಮಾಡ್ತಾರೆ. ಆ ಸಂಖ್ಯೆಯಿಂದ ಅವಾಗಿಂದ ನಮ್ಮ ಜಟ್ಟಿ ಜನಾಂಗದವರು ನಿಂಬುಜಾದೇವಿ ಆರಾಧನೆ ಮಾಡ್ಕೊಂಡು ನಡೆಸ್ಕೊಂಡು ಅವಾಗಿಂದ ಜಟ್ಟಿ ಜನಾಂಗದವರು ಈ ಕಾಳಗನ ಪ್ರಾರಂಭ ಮಾಡ್ತಾರೆ. ಈ ಜಟ್ಟಿ ಕಾಳಗದಲ್ಲಿ ಭಾಗಿಯಾಗದಂಥವ್ರಿಗೆ ಪೈಲ್ವಾನ್ಗಳಿಗೆ ಏನಾದ್ರು ಗೌರವಧನ ನೀಡುವಂಥದ್ದು ಅಥವಾ ಬಹುಮಾನ ವಿತರಣೆ ಮಾಡುವಂಥದ್ದು ಆಗುತ್ತೆ ಹೇಗೆ ಸರ್? ಬಹುಮಾನ ಅಂತೇನಿಲ್ಲ, ರಾಜ ಮಂತ್ರದಿಂದ ನಮಗೆ ಒಂದು ಗೌರವಧನ ಅಂತ ಕೊಡ್ತಾರೆ. ಆ ಗೌರವಧನನ ಈ ಹೊರಗಡೆಯಿಂದ ಬಂದಿರೋ ಈಗ ಕುಸ್ತಿಪಟುಗಳು ಅವ್ರಿಗೆಲ್ಲ ಗೌರವಧನ ನಾವು ನೀಡ್ತೀವಿ. ಕೊಟ್ಟಂತ ಹಣನ ಹೊರಗಡೆಯಿಂದ ಬಂದಿರ್ತಾರೆ ವಸ್ತಾದ್ರಗಳು, ಇವ್ರಿಗೆಲ್ಲ ಹಂಚ್ತೀವಿ. ಈ ಜಟ್ಟಿ ಸಮುದಾಯವನ್ನೇ ಮಹಾರಾಜರು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಏಕೆ? ಈ ಹಿಂದಿನ ದಸರಾಗಳನ್ನು ನೋಡಿದ್ರೆ ತಾವು ಅನೇಕ ಪೈಲ್ವಾನ್ಗಳನ್ನ ಕುಸ್ತಿಗಳನ್ನ ನಿಮ್ಮ ಮುಂದಾಳತ್ವದಲ್ಲೇ ಆಗ್ತಾ ಇರುತ್ತೆ. ಈ ಜಟ್ಟಿ ಕಾಳಗಕ್ಕೆ ತಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಪ್ರಕ್ರಿಯೆ ಹೇಗೆ ಅದು ಅಂತ? ಸರ್, ಇದು ನಮ್ಮ ಜನಾಂಗದಲ್ಲೇ ಈ ಜಟ್ಟಿ ಕಾಳಗ ಮಾಡ್ಕೊಂಬಂದ್ರೆ ಬೇರೆ ಕುಸ್ತಿಪಟುಗಳು ಮಾಡೋಕ್ಕಾಗಲ್ಲ. ಇದು ನಮ್ಮ ಮಂತನದಿಂದ ಇಂಗ್ಲಿಂದ ರಾಜಮಂತನದಿಂದ ನಮ್ಮ ಹಿರೀಕರ ಕಾಲದಿಂದ ನಡ್ಕೊಂಬಂದಿದೆ. ಅದನ್ನ ಹಾಗೆ ನಡ್ಸ್ಕೊಂಬಂದಿದ್ದೀವಿ, ಬೇರೆ ಯಾರು ಮಾಡಲ್ಲ. ನಾವು ಬೇರೆ ಕಡೆ ಎಲ್ಲೂ ಮಾಡಲ್ಲ. ನಾವು ರಾಜಮಂತನದಲ್ಲಿ ಮಾತ್ರ ನಾವು
ಮಾರಾಯಣ ಇದು ಅರಮನೆಯಲ್ಲಿ ಮಾತ್ರ ಮಾಡೋದು ನಾವು. ವಿಜಯದಶಮಿ ದಿವಸ ಮಾತ್ರ ಮಾಡೋದು, ಇನ್ನೆಲ್ಲೂ ನಾವು ಮಾಡಲ್ಲ. ಈ ಈ ಒಂದು ಜಟ್ಟಿ ಕಾಳಗ ಎಲ್ಲೂ ಕೂಡ ನಡೆಯಲ್ಲ, ಬರೀ ಮೈಸೂರು ಮನೆತನದಲ್ಲಿ ಮೈಸೂರು ಮಹಾರಾಜರ ಮನೆತನದಲ್ಲಿ ಮಾತ್ರ ನಾವು ಮಾಡೋದು, ಇನ್ನೆಲ್ಲೂ ನಾವು ಮಾಡಲ್ಲ. ಅವ್ರಿಗೋಸ್ಕರ ನಾವು ಸೀಮಿತವಾಗಿದ್ದೀವಿ ಅಷ್ಟೇ. ಚಾಮರಾಜೇಶ್ವರಿ ದಯೆಯಿಂದ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಜಟ್ಟಿ ಸಮುದಾಯದ ಪೈಲ್ವಾನ್ಗಳ ಕೆಲವೊಂದಷ್ಟು ವಿಚಾರಗಳಿರುವಂಥದ್ದು. ಜಟ್ಟಿ ಕಾಳಗಕ್ಕೆ ತಾವುಗಳು ತಮ್ಮನ್ನ ಯಾವ ರೀತಿ ತೊಡಗಿಸ್ಕೊಳ್ತಾರೆ, ಮತ್ತೆ ಜಟ್ಟಿ ಸಮುದಾಯ ಬೆಳೆದು ಬಂದ ಆದಿ ಜೊತೆಗೆ ತಮ್ಮ ಮಹಾರಾಜರ ಜೊತೆಗಿನ ಒಡನಾಟಗಳನ್ನ ಹೇಳ್ಕೊಳ್ತಿರುವಂಥದ್ದು. ಈ ಬಾರಿಯ ಜಟ್ಟಿ ಕಾಳಗಕ್ಕೂ ಸಹ ಸಾಕಷ್ಟು ಪೈಲ್ವಾನ್ಗಳು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಜಯದಶಮಿ ದಿನದಂದು ನಡೆಯಲಿರುವಂತ ಆ ಒಂದು ಜಟ್ಟಿ ಕಾಳಗಕ್ಕೆ ತಾವೆಲ್ಲರೂ ಕಾತರರಾಗಿದ್ದೀರಾ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.